ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಜಯಪ್ರಕಾಶ್ ಎ ನಾಕೂರು. ವ್ಯಾಖ್ಯಾನಕಾರರು ಈಶ್ವರ ಭಟ್ ಗುಂಡ್ಯಡ್ಕ. ಇದೀಗ ಕೇಳಿ ಕಾವ್ಯಯಾನದ 33ನೇ ಹೆಜ್ಜೆ. ತನ್ನ ಪಾದಕ್ಕೆ ಮಣಿದಂತಹ ಲಕ್ಷ್ಮಣ ರಾಮನೊಡನೆ ನಾನು ವನವಾಸಕ್ಕಾಗಿ ಹೋಗುತ್ತೇನೆ ಎಂದು ಅಪ್ಪಣೆ ಬೇಡಿದಾಗ ಸುಮಿತ್ರೆ ಕೈಕೆಯನ್ನು ಬೈದು ದುಃಖದಿಂದ ಕಂಬನಿದುಂಬಿ ಕಣ್ಣೀರಿಳಿಸುತ್ತಾ ತನ್ನ ಮಗನಾದಂತಹ ಲಕ್ಷ್ಮಣನನ್ನು ಅಪ್ಪಿ ಹೀಗೆ ಹೇಳುತ್ತಾಳೆ. ಸೀತೆಯನು ನನ್ನಂತೆ ರಾಮನ ಭೂತಳೇಶನವೋಲು ಕಾಂಬುದು. ಸೀತೆಯನು ನನ್ನಂತೆ ರಾಮನ ಭೂತಳೇಶನವೋಲು ಕಾಂಬುದು. ಮಾತು ಹಲವೇನಣ್ಣ ಒಡಬಡಿಸುವುದು ಹೊಂದುವುದು. ಮಾತು ಹಲವು ಏನಳ್ಳ ಒಡಬಡಿಸುವುದು ಹೊಂದುವುದು. ತಾತ ಕೇಳ್ ಎನಗೆ ಒಲುವನಾದರೆ ತಾತ ಕೇಳು. ಎನಗೆ ಒಲುವನಾದರೆ ಕಾತರಿಸದೆ ಒಡನೈದು ನೀವು ಜನೆ. ಕಾತರಿಸದೊಡನೈದು ನೀವೆನೆ. ಮಾತೆಯನು ಬೀಳ್ಕೊಂಡು ಬಂದನು ರಾಘವನ ಹೊರೆಗೆ. ಮಾತೆಯನು ಬೀಳ್ಕೊಂಡು ಬಂದನು ರಾಘವನ ಹೊರೆಗೆ. ಮಗನೇ ಲಕ್ಷ್ಮಣ, ಸುಮಿತ್ರಾದೇವಿ ಲಕ್ಷ್ಮಣನಿಗೆ ಹೀಗೆಂದು ಆದೇಶ ಮಾಡುತ್ತಾಳೆ. ಸೀತಾದೇವಿಯನ್ನು ನನ್ನಂತೆ ನೀನು ಕಾಣಬೇಕು. ರಾಮ ವನವಾಸಕ್ಕೆ ಹೋದಾಗ ಅವನ ಬೆನ್ನ ಹಿಂದೆ ಹೋದಂತಹ ಸೀತೆಯನ್ನೇ, ನಿನ್ನ ಅತ್ತಿಗೆಯಾದಂತಹ ಸೀತೆಯನ್ನೇ ನನ್ನಂತೆ ತಾಯಿಯಂತೆ ನೀನು ಕಾಣಬೇಕು. ರಾಮನನ್ನು ಭೂತಳೇಶನಾದಂತಹ ದಶರಥ ಚಕ್ರವರ್ತಿಯಂತೆ ಕಾಣಬೇಕು. ಅಷ್ಟು ಮಾತ್ರವಲ್ಲ, ರಾಮ ಏನು ಹೇಳುತ್ತಾನೆ ಅದರಂತೆ ನೀನು ನಡೆಯಬೇಕು. ಆದ ಕಾರಣ ರಾಮನಲ್ಲಿಯೂ ಕೂಡ ಸುಮಿತ್ರಾದೇವಿ ಬೇಡಿಕೊಳ್ತಾಳೆ, ಲಕ್ಷ್ಮಣನನ್ನು ನೀನು ಒಪ್ಪಿಕೊಳ್ಳಬೇಕು. ಆ ಮೂಲಕವಾಗಿ ಅವನನ್ನು ರಕ್ಷಿಸುವಂತಹ ಹೊಣೆ ನಿನ್ನದು. ಚಕ್ರವರ್ತಿಯಾದಂತಹ ದಶರಥ ಮಹಾರಾಜರು ಇದಕ್ಕೆ ಒಪ್ಪುತ್ತಾರೆ ಅಂತೇಳಿ ಆದರೆ, ನಾನು ಲಕ್ಷ್ಮಣನನ್ನು ಕಳುಹಿಸಿಕೊಡುವಂತಹ ವಿಚಾರಕ್ಕೆ ದಶರಥ ಚಕ್ರವರ್ತಿಗಳು ಒಪ್ಪುತ್ತಾರೆ ಅಂತೇಳಿ ಆದರೆ ನೀನೇನು ತಳಮಳಬಡುವುದು ಬೇಡ, ಗಾಬರಿಗೊಳ್ಳಬಾರದು. ಅವನೊಂದಿಗೆ ನೀನು ಹೊರಡು ಎಂದು ಲಕ್ಷ್ಮಣನನ್ನು ಹರಸಿ ಬೀಳ್ಕೊಡ್ತಾಳೆ. ತಾಯಿಯಾದಂತಹ ಸುಮಿತ್ರಾದೇವಿಯನ್ನು ಬೀಳ್ಕೊಂಡು ಲಕ್ಷ್ಮಣ ರಾಘವನಿದ್ದಲ್ಲಿಗೆ ಬಂದು ನಿಲ್ಲುತ್ತಾನೆ. ಅಂದರೆ ವನವಾಸಕ್ಕೆ ಹೊರಡುವುದಕ್ಕೆ ಸಿದ್ಧನಾಗಿ ರಾಮನೊಂದಿಗೆ ನಿಲ್ಲುತ್ತಾನೆ. ಆವಾಗ ವನಿತೆ ಅನುಜರ ಸಹಿತ ಕೈಕೆಯ ಮನೆಗೆ ಬಂದನು. ವನಿತೆಯನುಜರ ಸಹಿತ
ಕೈಕೆಯ ಮನೆಗೆ ಬಂದನು ತಂದೆಗೆರಗಿದ ತಂದೆಗೆ ಎರಗಿದ ವನಕೆ ನೇಮವೇ ಎನ್ನಲು ಭೂಪತಿ ಅಳಲಿ ಬಾಯ್ ಬಿಡಲು ವನಕೆ ನೇಮವೇ ಎನ್ನಲು ಭೂಪತಿ ಅಳಲಿ ಬಾಯ್ ಬಿಡಲು ಜನಕ ಶೋಕವ ಮಾಡಿ ಜನಕ ಶೋಕವ ಮಾಡಿ ರವಿಕುಲಕ್ಕೆ ಇನಿತು ದಿನ ಹಳಿವಿಲ್ಲ ರವಿಕುಲಕ್ಕಿನಿತು ದಿನ ಹಳಿವಿಲ್ಲ ಕೊಟ್ಟುದ ಜನಪ ನಿನ್ನಯ ನಾನು ಪಾಯಲಿಪೆ ಕೊಟ್ಟುದ ಜನಪ ನಿನ್ನಯ ನಾನು ಪಾಲಿಪೆ ವನಕೆ ಕಳುಗೆಂದ ವನಕೆ ಕಳುಗೆಂದ. ಶ್ರೀರಾಮಚಂದ್ರ ತನ್ನ ವನಿತೆಯಾದಂತಹ ಸೀತೆಯನ್ನು ಅನುಜನಾದಂತಹ ಲಕ್ಷ್ಮಣನನ್ನು ಒಡಗೂಡಿಕೊಂಡು ಕೈಕೆಯ ಅರಮನೆಗೆ ಬರುತ್ತಾನೆ. ತಂದೆಯಾದಂತಹ ದಶರಥ ಚಕ್ರವರ್ತಿಗಳು ಮಲಗಿಕೊಂಡಿದ್ದಾರೆ. ಅವರ ಪಾದಕ್ಕೆ ರಗುತ್ತಾನೆ. ಜನಕ, ವನವಾಸಕ್ಕೆ ನಮಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಬೇಡಿಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ದಶರಥ ಚಕ್ರವರ್ತಿಗಳಿಗೆ ಮಾತೇ ಹೊರಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಜನಕ, ನೀವು ದುಃಖ ಪಡಬಾರದು, ಶೋಕವನ್ನು ಮಾಡಿ. ಯಾಕೆ ದುಃಖಿಸ್ತೀರಿ? ನಮ್ಮದು ಸೂರ್ಯವಂಶ. ಸೂರ್ಯವಂಶಕ್ಕೆ ಇಷ್ಟು ದಿನ ಬಂದಂತಹ ಕೀರ್ತಿ, ಅದಕ್ಕೆ ಯಾವ ದೂಷಣೆಗಳೂ ಬರಬಾರದು, ಯಾವ ನಿಂದೆಗಳೂ ಒದಗಬಾರದು. ಆದ್ದರಿಂದ ನೀವು ಕೊಟ್ಟಂತಹ ಮಾತನ್ನು ನಿಮ್ಮ ಮಗನಾದಂತಹ ನಾನು ಪಿತೃವಾಕ್ಯ ಪರಿಪಾಲನೆ ಎಂಬ ಕಾರಣದಿಂದ ನಾನು ನಡೆಸಿಕೊಡ್ತೇನೆ. ಜನಪ, ನೀನು ಕೊಟ್ಟಂತಹ ಮಾತನ್ನು ನಿನ್ನಯ ಮಗನಾದಂತಹ ನಾನು ಪಾಲಿಪೆ, ನಾನದನ್ನು ಪಾಲಿಸ್ತೇನೆ. ಆದ್ದರಿಂದ ಇದು ತನಕ ಸೂರ್ಯವಂಶದ ಕೀರ್ತಿ ಕಳಶಕ್ಕೆ ಯಾವುದೇ ನಿಂದೆಯೂ ಬಾರದಂತೆ ನಾನು ವನವಾಸಕ್ಕೆ ತೆರಳುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಬೇಕು ಅಂತೇಳಿ ರಾಮಚಂದ್ರ ದಶರಥ ಚಕ್ರವರ್ತಿಗಳಲ್ಲಿ ಬೇಡಿಕೊಳ್ಳುತ್ತಾನೆ. ಆವಾಗ ಮಗನ ಮೋಹಕ್ಕಾಗಿ ಸತ್ಯವನುಗುವರೇ, ಮಗನ ಮೋಹಕ್ಕಾಗಿ ಸತ್ಯವನುಗುವರೇ, ಗತಿಗೆಡದೆ ಪರದಲ್ಲಿ ಜಗಕ್ಕೆ ನಗೆಗೆ ಎಡೆಯಗರೇ, ಗತಿಗೆಡದೆ ಪರದಲ್ಲಿ ಜಗಕ್ಕೆ ನಗೆಗೆ ಎಡೆಯಗರೇ, ಕುಲದಲ್ಲಿ ಕುಂದ ಬಯಸುವರೇ, ಕುಲದಲ್ಲಿ ಕುಂದ ಬಯಸುವರೇ, ಮಗನನು ಅಗಲಿದೆನೆಂದು ಮನದಲ್ಲಿ ಬಗೆದು ನೀವು ಉಮ್ಮಳಿಸಲಾಗದು. ಮಗನನು ಅಗಲಿದೆನೆಂದು ಮನದಲ್ಲಿ ಬಗೆದು ನೀವು ಉಮ್ಮಳಿಸಲಾಗದು. ಜಗದಪತಿ ಕಾರುಣ್ಯ ಚಿತ್ತದಿ ಕಳುಗಬೇಕೆಂದ, ಜಗದಪತಿ ಕಾರುಣ್ಯ ಚಿತ್ತದಿ, ಜಗದಪತಿ ಕಾರುಣ್ಯ ಚಿತ್ತದಿ ಕಳುಗಬೇಕೆಂದ, ಕಾರುಣ್ಯ ಚಿತ್ತದಿ ಕಳುಗಬೇಕೆಂದ.
ಶ್ರೀರಾಮಚಂದ್ರ ಚಕ್ರವರ್ತಿಗಳಲ್ಲಿ ಎಷ್ಟು ಪರಿಯಾಗಿ ಕೇಳಿಕೊಂಡರೂ ಕೂಡ ದಶರಥ ಚಕ್ರವರ್ತಿಗಳು ಮಾತಾಡುತ್ತಿಲ್ಲ. ರಾಮ ಮುಂದುವರಿದು ಹೇಳುತ್ತಾನೆ, ಮಗನ ಮೋಹಕ್ಕಾಗಿ ಸತ್ಯವನುಗುವರೇ. ಮಗನ ಮೇಲಿನ ಮೋಹ, ಮಗನನ್ನು ಕಾಡಿಗೆ ಕಳುಹಿಸಬೇಕಲ್ಲ ಎಂಬಂತಹ ದುಃಖದಿಂದ ಸತ್ಯವನ್ನು ಬಿಡುವಂತಹ ಸಂದರ್ಭ ಬರಬಹುದೇ? ಹಾಗಾದರೆ ಗತಿಗೆಡದೆ ಪರದಲ್ಲಿ, ಪರಲೋಕದಲ್ಲಿ ಸದ್ಗತಿ ಹೇಗೆ ಬರುತ್ತದೆ? ಬರುವುದಿಲ್ಲ. ಅದಕ್ಕಾಗಿ ನನ್ನನ್ನು ಕಳುಹಿಕೊಡಬೇಕು. ಜಗಕ್ಕೆ ನಗೆಗೆಡೆಯಹರೇ. ಜಗತ್ತಿನಲ್ಲಿ ಪ್ರಾಪಂಚಿಕರು ಕೊಟ್ಟ ಮಾತನ್ನು ನಡೆಸಿಕೊಡುವುದಕ್ಕಾಗಲಿಲ್ಲ ಎಂಬಂತೆ ನಗೆಯಾಡುವುದಿಲ್ವೇ? ಸೂರ್ಯಕುಲಕ್ಕೆ ಕುಂದು ಬರುವುದಿಲ್ವೇ? ದಶರಥ ಚಕ್ರವರ್ತಿ ತಾನು ಕೊಟ್ಟ ಮಾತನ್ನು ಮಗನ ಮೇಲಿನ ಮೋಹಕ್ಕಾಗಿ ನಡೆಸಿಕೊಡುವುದಕ್ಕೆ ಹಿಂಜರಿದ ಎಂಬಂತಹ ಕುಂದು ನಮಗೆ ಬರಬಾರದು. ಮಗನನ್ನು ಅಗಲಿದ್ದೇನೆ ಅಂತೇಳಿ ಮನದಲ್ಲಿ ನೀವು ನೊಂದುಕೊಳ್ಳಬಾರದು. ನೀವು ಉಮ್ಮಳಿಸಲಾಗದು. ನೀವು ಜಗದಪತಿ. ತಂದೆ ಮಗನ ಸಂಬಂಧ ಮಾತ್ರ ಅಲ್ಲ, ಚಕ್ರವರ್ತಿಗಳು ನೀವು. ಸತ್ಯಧರ್ಮಕ್ಕಾಗಿ ಅನೇಕ ಮಹಾರಾಜರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ವಂಶ ನಮ್ಮದು. ಆದ್ದರಿಂದ ಕರುಣದಿಂದ ನಿಮ್ಮ ಸ್ಥಾನ, ಸತ್ಯ, ಧರ್ಮದ ಬಗ್ಗೆ ಆಲೋಚನೆ ಮಾಡಿ ಕಾರುಣ್ಯ ಚಿತ್ತದಿಂದ ನನ್ನನ್ನು ವನಕ್ಕೆ ಕಳುಹಿಸಿಕೊಡಬೇಕು ಅಂತೇಳಿ ರಾಮ ದಶರಥ ಚಕ್ರವರ್ತಿಗಳಲ್ಲಿ ಬೇಡಿಕೊಳ್ಳುತ್ತಾನೆ. ಆವಾಗ ದಶರಥ ಚಕ್ರವರ್ತಿಗಳು ಹೀಗೆ ಹೇಳುತ್ತಾರೆ, ಹಾಗೆ ಹೇಳುವೆನೆಂದು ತನಯನನೇಗುವೆನು. ಹಾಗೆ ಹೇಳುವೆನೆಂದು ತನಯನನು ಏಗುವೆನು. ನಾಲಿಗೆಗೆ ಬಾರದು, ನಾಲಿಗೆಗೆ ಬಾರದು. ತಾಗಿತೆನಗ ಚೌಡಲನವಧೆ ಎಂದು ಮರುಗುತ್ತಾ. ತಾಗಿತೆನಗ ತಾಗಿತು ಎನಗೆ ಆ ಚೌಡಲನವಧೆ ಎಂದು ಮರುಗುತ್ತಾ. ಬೇಗೆಯಲಿ ಬೆಂಡಾಗಿ, ಬೇಗೆಯಲಿ ಬೆಂಡಾಗಿ ಹರಣ ವಿಯೋಗ ತನಗಗುದೆನುತ. ಬೇಗೆಯಲಿ ಬೆಂಡಾಗಿ ಹರಣ ವಿಯೋಗ ತನಗಗುದು ಎನ್ನುತ್ತ ದಶರಥ ಮೂಗ ನಂಜನು ಕುಡಿದ ಪರಿ, ಮೂಗ ನಂಜನು ಕುಡಿದ ಪರಿ ಮೌನದಲ್ಲಿ ಮೊರೆಯಿಟ್ಟ. ಮೌನದಲ್ಲಿ ಮೊರೆಯಿಟ್ಟ, ಮೌನದಲ್ಲಿ ಮೊರೆಯಿಟ್ಟ. ಹೇಗೆ ನಿನ್ನನ್ನು ಕಳುಹಿಸಿಕೊಡಲಿ ರಾಮ? ಬಹುಶಃ ಇದು ಅಂದು ನನಗೆ ಬಂದಂತಹ ಶಾಪ. ಆ ಕಾರಣಕ್ಕಾಗಿಯೇ ಇಂದು ಈ ಪರಿಸ್ಥಿತಿ ನಮ್ಮ ಮುಂದೆ ಭೂತವಾಗಿ ನಿಂತಿದೆ. ಶ್ರವಣಕುಮಾರ ಎಂಬವನೊಬ್ಬ ತಂದೆ ತಾಯಿಯರನ್ನು ತೀರ್ಥಕ್ಷೇತ್ರ ಯಾತ್ರೆಗೆ ಹೊತ್ತುಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ಹೊಳೆಯಿಂದ ನೀರನ್ನು ಮೊಗೆಯುವ ಸಂದರ್ಭದಲ್ಲಿ ಶಬ್ದವೇದಿ ವಿದ್ಯೆಯನ್ನು ತಿಳಿದಂತಹ ದಶರಥ ಅದೊಂದು ಪ್ರಾಣಿ ಅಂತೇಳಿ ಬಾಣಪ್ರಯೋಗ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಶ್ರವಣಕುಮಾರ ಗತಪ್ರಾಣನಾಗುತ್ತಾನೆ. ಕೋಪದಿಂದ ಶಪಿಸುತ್ತಾನೆ, ಪುತ್ರಶೋಕದಿಂದಲೇ ನಿನಗೆ ಮರಣ. ಹಾಗೆ ಹೇಳುವೆನೆಂತು ನಿನ್ನನ್ನು ಕಾಡಿಗೆ ಕಳುಹಬೇಕು ಹೇಗಾಗುತ್ತದೆ? ಮಗನನ್ನು ಹೋಗು ಕಾಡಿಗೆ ಅಂತೇಳಿ ಹೇಗೆ ನಾನು ಹೇಳಲಿ? ನನ್ನ ನಾಲಿಗೆಗೆ ಬಾರದು. ಆ ಚೌಡಲನ ವಧೆ ಇಂದು ಈ ಸ್ಥಿತಿಯನ್ನು ನಮಗೆ ತಂದಿತ್ತು. ಬೇಗೆಯಲ್ಲಿ ಬೆಂಡಾಗಿ ದಶರಥ ತಿಳಿಯುತ್ತಾನೆ, ನನಗೆ ಹರಣವಿಯೋಗ ಇದು ಈ ಸಂದರ್ಭದಲ್ಲೇ ಬರುತ್ತದೆ. ಶತ್ರುಘ್ನ ಹಾಗೂ ಭರತರನ್ನು ಮಾವನ ಮನೆಗೆ ಕಳುಹಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ರಾಮಲಕ್ಷ್ಮಣರು ಕಾಡಿಗೆ ಹೊರಟು ನಿಂತಿದ್ದಾರೆ. ಈ ಪುತ್ರ ವಿಯೋಗದಿಂದಲೇ ನನಗೆ ಮರಣ.
ಹರಣ ಯೋಗ ನನಗೆ. ಮೂಗ ನಂಜನ್ನು ಕುಡಿದ ಹಾಗೆ. ಕುಡಿದದ್ದು ವಿಷ ಅಂತೇಳಿ ಗೊತ್ತಾಗಿದೆ. ಕುಡಿಯದೇ ವಿಧಿ ಇಲ್ಲ. ಇನ್ನೇನು ಮಾಡುವುದು, ಹೇಳುವುದಕ್ಕಾಗುವುದಿಲ್ಲ. ಮೂಗನಂತೆ ನಂಜನ್ನು ಕುಡಿದ ಪರಿಯಲ್ಲಿ ದಶರಥ ಭಗವಂತನಲ್ಲಿ ಮೊರೆ ಇಡ್ತಾನೆ. ಶಿವನೇ, ಓ ರಂಗನಾಥ, ಏನು ಮಾಡಲಿ, ರಾಮನನ್ನು ಹೇಗೆ ಕಳುಹಿಸಲಿ ಎಂಬಂತೆ ನೊಂದುಕೊಳ್ಳುತ್ತಾನೆ. ಬಹುಶಃ ಇದು ವಿಧಿ ಚಿತ್ತವೇ ಇರಬೇಕು. ರಾಮನನ್ನು ಹೋಗು ಅಂತೇಳಿ ಹೇಳುವ ಹಾಗಿಲ್ಲ, ಹೋಗಬೇಡ ಅಂತೇಳಿ ಹೇಳುವ ಹಾಗಿಲ್ಲ. ಚಕ್ರವರ್ತಿ ಸ್ಥಾನದಲ್ಲಿ ನಾನು ನಿತ್ತು ಕೊಟ್ಟಂತಹ ಮಾತು ಏನು ಮಾಡಲಿ ಶಿವನೇ ಅಂತೇಳಿ ಭಗವಂತನಲ್ಲಿ ಮೊರೆ ಇಡ್ತಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 33ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಜಯಪ್ರಕಾಶ್ ಎ ನಾಕೂರು, ವ್ಯಾಖ್ಯಾನಕಾರರು ಈಶ್ವರ ಭಟ್ ಗುಂಡ್ಯಡ್ಕ. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.